ಶ್ರೀ ವಿದ್ಯಾನಂದ ಪ್ರಸಾದ್ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ಸಾಷ್ಟಾಂಗವೆರಗಿ ಈ ಚಲನಚಿತ್ರದ ನಿರ್ದೇಶಕರು ಬರೀ ಚಲನಚಿತ್ರ ನಿರ್ದೇಶಕರಲ್ಲ, ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರೇ, ಹಾಗೂ ಇದೀಗ ನಾವು ಧ್ವನಿ ಸುರುಳಿಯಲ್ಲಿ ವಿಜಯಾನಂದರವರ ಪಾತ್ರವನ್ನ ಮೈಪತ್ ದಾಸ್ ಅವರ ಪಾತ್ರದಲ್ಲಿ ನೋಡಿ ಮತ್ತು ಅನ್ನ ಹಾಡುಗಳನ್ನು ಕೇಳಿ ಅವ್ರು ಅಷ್ಟು ತಿಳ್ಕೊಂಡಿದ್ದಿಲ್ಲ. ನಾನು ಮೊನ್ನೆ ಬೆಳಿಗ್ಗೆ ಶೂಟಿಂಗ್ ಹೋಗಿದ್ದೆ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ. ಅವರು IT ಎಂಜಿನಿಯರ್ ಅಂತ ಪರಿಚಯ ಮಾಡಿದ್ರು ಅವಾಗ ಹವಾಲ್ದಾರ್ ಅವರು. ಆದ್ರೆ ಅವರು IT ಎಂಜಿನಿಯರ್ ಅಲ್ಲ, ಅಭಿನವ ಮೈಪತ ದಾಸರ ಇಳಿದು ಬಂದಾರೇನೋ ಅಂತಕ್ಕಂಥ ರೀತಿಯಲ್ಲಿ ಅಭಿನಯವನ್ನು ಮಾಡಿ ಹಾಡುಗಳನ್ನು ಹಾಡಿ ನಮ್ಮೆಲ್ಲರ ಮನವನ್ನು ರಂಜಿಸತಕ್ಕಂಥ ಈ ಚಿತ್ರದ ಮೈಪತ್ ದಾಸರ ಪಾತ್ರಧಾರಿಗಳಾಗಿರ್ತಕ್ಕಂಥ ವಿಜಯಾನಂದ್ರವರೇ, ಹಾಗೂ ವೇದಿಕೆ ಮೇಲೆ ಇದ್ದಂತ ಎಲ್ಲ ಆದರಣೀಯ ಅತಿಥಿ ಬಂಧು ಭಗಿನಿಯರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆದರಣೀಯ ಪ್ರೇಕ್ಷಕ ಬಂಧು ಭಗಿನಿಯವರೇ, ಮಾಧ್ಯಮದ ಸ್ನೇಹಿತರೆ. ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು ನನಗೆ ಮೊನ್ನೆ ಪರಿಚಯ, ಅದು ಪರಶುರಾಮ್ ಗಣಿ ಅವರು ಪರಿಚಯ ಮಾಡಿದ್ರು ಅಲ್ಲಿ ಕೋಲಾರಕ್ಕೆ ಬಂದಾಗ. ಬಸವನ ಬಾಗೇವಾಡಿ ನಮ್ಮ ಕ್ಷೇತ್ರ, ವಿಜಯಪುರ ಜಿಲ್ಲೆಯಲ್ಲಿ ಬಸವಣ್ಣ ಹುಟ್ಟಿರ್ತಕ್ಕಂಥ ಸ್ಥಳ ನಮ್ಮ ಕ್ಷೇತ್ರ ಬಸವನ ಬಾಗೇವಾಡಿ ಕ್ಷೇತ್ರ. ಹಾಗೆ ಕಾಕಂಡ್ಕಿ ಕೂಡ ಶ್ರೀ ಮೈಪತ್ ದಾಸರ ಏನು ವೃಂದಾವನ ಐತೆ ಅಲ್ಲಿ ಕಾಕಂಡ್ಕಿ ಕೂಡ ನಾನು ಮೊದಲು ಚುನಾಯಿತ ಆಗಿ MLA ಆಗಿದ್ದೆ. ಆ ಕಾಕಂಡ್ಕಿ ಮೈಪತ್ ದಾಸರ ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತೇನೆ. ಮೊದಲು ನನ್ನ ಕ್ಷೇತ್ರ ಅದೇ ಇತ್ತು, ಈಗ ಬದಲಾವಣೆ ಆಗಿದೆ ಕ್ಷೇತ್ರ ವಿಂಗಡಣೆ ಆದ್ಮೇಲೆ. ಹಾಗೆ ವಿಜಯಪುರ ನಮ್ಮ ಜಿಲ್ಲೆನ ಪ್ರಶ್ನೆನೇ ಇಲ್ಲ. ಮೈಪತ್ ದಾಸರ ಬಗ್ಗೆ ಬಹಳಷ್ಟು ನಾವು ಕಥೆಗಳನ್ನು ಕೇಳಿದ್ದೀವಿ. ಆದ್ರೆ ಈ ರೀತಿ ಒಂದು ಚಲನಚಿತ್ರವನ್ನ ನಮ್ಮ ಮುಂದೆ ಇರತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರು ಮತ್ತು ಅವರ ತಂಡ ಎಲ್ಲ ಸೇರಿ ನಮ್ಮ ಹತ್ರನ ಬಂದು ಆ ಚಲನಚಿತ್ರನ ಶೂಟಿಂಗ್ ಮಾಡಿ ಇವತ್ತು ನಮಗ ನೋಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದಕ್ಕಾಗಿ ಮೊದಲನೇದಾಗಿ ಎಲ್ಲ ಚಿತ್ರತಂಡದ ಕಲಾವಿದರಿಗೆ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕೂಡ ಹೇಳಿಕ್ಕೆ ಬಯಸ್ತೀವಿ ನಾವು. ಯಾಕಂದ್ರೆ ಹಿಂದೆ ಈ ದೇಶದ ಮೇಲೆ ಮೊಘಲರ ದಾಳಿ ಆದಂತ ಸಂದರ್ಭದಲ್ಲಿ ಈ ದೇಶದ ಧರ್ಮ ಸಂಸ್ಕೃತಿ ಇವೆಲ್ಲವೂ ಹಾಳಾಗಿ ಇನ್ನೇನು ಹಿಂದೂ ಧರ್ಮ ನಶಿಸಿ ಹೋಗುತ್ತೇನೋ ಅಂತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಯಾವಾಗ ಪೃಥ್ವಿರಾಜ್ ಚೌಹಾಣ್ ದಿಲ್ಲಿಯ ಸಿಂಹಾಸವನ್ನು ಬಿಟ್ಟು ಅವ್ರ ಮಾವ ಜಯಚಂದ್ರನ ಷಡ್ಯಂತ್ರದಿಂದ ಇಲ್ಲಿ ಮೊಘಲರ ಆಳ್ವಿಕೆ ದಿಲ್ಲಿಯಲ್ಲಿ ಶುರುವಾದ ನಂತರದಲ್ಲಿ ಈ ನಮ್ಮ ಧಾರ್ಮಿಕ ದೇವಸ್ಥಾನಗಳಿರ್ಬಹುದು, ಮಠ ಮಂದಿರಗಳಿರ್ಬಹುದು, ಧರ್ಮದ ವಿಚಾರಗಳೆಲ್ಲವೂ ಕೂಡ ಹಾಳು ಮಾಡ್ತಕ್ಕಂಥ ಒಂದು ಸಂದರ್ಭ ನಡೀತಾ ಬಂತು. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ದಿಲ್ಲಿಯ ಮೊಘಲ್ ಶಾಹಿ, ವಿಜಾಪುರದ ಆದಿಲ್ ಶಾಹಿ, ಬೀದರ್ದ ಬರೀದ್ ಶಾಹಿ, ಹೈದರಾಬಾದ್ ನಿಜಾಮ್ ಶಾಹಿ, ಕುತುಬ್ ಶಾಹಿ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬಂದು ಇನ್ನೇನು ಧರ್ಮ ಉಳಿತಕ್ಕೋ ಅಂತಕ್ಕಂಥ ಭಾವನೆ ಬಂದಾಗ ಕೂಡ ಇದು ಪುಣ್ಯ ಭೂಮಿ ಹಿಂದೂಸ್ತಾನ್, ಪುಣ್ಯ ಭೂಮಿ ಹಿಂದೂಸ್ತಾನ್ ಇದು ಇರತಕ್ಕಂಥ ಇದು ಮಣ್ಣಲ್ಲ ಕಲ್ಲಲ್ಲ ಎಲ್ಲರನ್ನೂ ದೇವರಿಗೆ ಕಾಣ್ತಕ್ಕಂಥ ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಭೂಮಿ ಯಾವ್ದಾದ್ರೆ ಅದು ಹೆಮ್ಮೆ ಹಿಂದೂಸ್ತಾನ್ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ನಾನು. ಆ ಕಾಲದ ನಂತರ ಒಂದು ರಾಕ್ಷಸೀ ಕೃತ್ಯವನ್ನು ಹೋಗಲಾಡಿಸುವ ಸಲುವಾಗಿ ಚಂದ್ರಗುಪ್ತ ರಾಜನ ಸಿಂಹಾಸನ ಮೇಲೆ ಕುಂಡ್ರಿಸಿ ಧರ್ಮವನ್ನ ಈ ಜಗತ್ತಿನಲ್ಲಿ ಉಳಿಸಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ಚಾಣಕ್ಯ ಆಚಾರ್ಯರು ಅಂತಕ್ಕಂಥ ಮಾತನ್ನು ಕೂಡ ಮರಿಬಾರದು. ವಿಶೇಷವಾಗಿ ಬ್ರಾಹ್ಮಣ ಸಮಾಜ ವೇದ ಉಪನಿಷತ್ತುಗಳ ಕಾಲದಿಂದ ಈ ಹಿಂದೂ ಧರ್ಮ ಇವತ್ತು ನಾವು ಚಂದಾಗಿ ಇರಬೇಕಾಗಿತ್ತಂದ್ರ, ಧರ್ಮ ಉಳಿಬೇಕಾಗಿತ್ತಂದ್ರ ಜಗತ್ತಲ್ಲಿ ಅದು ದೊಡ್ಡ ಕೊಡುಗೆ ಬ್ರಾಹ್ಮಣ ಸಮಾಜದ ಕೊಡುಗೆ ದ್ವಾರ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ನಾನು. ಕ್ಷತ್ರಿಯ ಸಮಾಜ ಹೋರಾಟ ಮಾಡಿರ್ಬಹುದು, ಮರಾಠ ಸಮಾಜ ಹೋರಾಟ ಮಾಡಿರ್ಬಹುದು, ಜಾಟ್ ಸಮಾಜ, ರಜಪೂತ್ ಸಮಾಜ ತಮ್ಮ ಶಕ್ತಿಯಿಂದ ಹೋರಾಟ ಮಾಡಿದ ವೈರಿಗಳ ವಿರುದ್ಧ ಆ ಬುದ್ಧಿಮತ್ತೆಯಿಂದ ಆ ಧರ್ಮವನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು, ಬಂದಂತ ಗಂಡಾಂತರವನ್ನು ಯಾವ ರೀತಿ ತೆಗೆದು ಹಾಕ್ಬೇಕು, ಮತ್ತೆ ಈ ಜಗತ್ತಲ್ಲಿ ಧರ್ಮ ಯಾವ ಉಳಿಬೇಕು ಅಂತಕ್ಕಂಥದ್ದು ಏನಾದ್ರೂ ಒಂದು ಸರಿಯಾದ ಮಾರ್ಗದರ್ಶನ ಗುರುಗಳಾಗಿ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೆ ಆ ಇವತ್ತು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ವಿದ್ಯಾನಂದ ಸ್ವಾಮೀಜಿ ಅವರ ರೀತಿಯಲ್ಲಿ ಆ ಹಿಂದೆ ಬಂದಿರತಕ್ಕಂಥ ಚಾಣಕ್ಯ ಆಚಾರ್ಯರಿಂದ ಹಿಡಿದು ಇಲ್ಲಿ ಬಂದಿರತಕ್ಕಂಥ ಬಹಳಷ್ಟು ಜನ ಶರಣರು, ಸಂತರು, ದಾಸರು ಈ ನಾಡಿಗೆ ಕೊಟ್ಟಿದ್ದಾರೆ ತಿಳ್ಕೊಂಡ ಇವತ್ತು ನಾವು ಇಲ್ಲೆಲ್ಲವೂ ಕೂಡ ನೆಮ್ಮದಿಯಿಂದ ಬದುಕಾಕತ್ತಿದೀವಿ ನಾವು. ಇಲ್ಲೆಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ 140 ಕೋಟಿ ಜನ ಬದುಕ್ತೇವೆ ಅಂದ್ರೂ ಕೂಡ ಜಗತ್ತಿನಲ್ಲಿ ಈ ವಿಚಾರವನ್ನು ಹೇಳ್ತಕ್ಕಂಥ ಒಂದು ಧರ್ಮ ಇಲ್ಲ ಜಗತ್ತಿನಲ್ಲಿ. ಯಾವುದೂ ಧರ್ಮ ಇಲ್ಲ. ಒಂದು ದೊಡ್ಡ ದುರಂತ ನಮ್ದು ಇದು ದುರಂತ. ಮತ್ತೆ ಎಲ್ಲಿ ಹೋಗುದಿಲ್ಲ ಅದು ಒಳ್ಳೆ ಮತ್ತೆ ಆ ಋಷಿಗಳ ಗುರುಗಳ ಒಂದು ಆಶೀರ್ವಾದದಿಂದ ಈ ಜಗತ್ತಲ್ಲಿ ಮತ್ತೆ ಹಿಂದೂ ಸಂಸ್ಕೃತಿ ಉಳಿದೇ ಪ್ರಶ್ನೆ ಇಲ್ಲ. ಇವತ್ತು ನೋಡಾಕತ್ತೆ ನಮ್ಮ ದೇಶವನ್ನು ಬಿಟ್ಟು ಹೋಗಿರ್ತಕ್ಕಂಥ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇವತ್ತು ಮತ್ತೆ ನಮ್ಮ ದೇಶಕ್ಕೆ ಕೂಡ್ಲಾಕತ್ತಾವ ಕೂಡು ವಿಚಾರ ಜನರಿಗೆ ಬಂದೈತಿ. ಇವತ್ತು ನಮ್ಮದೇ ದೇಶದ ಭಾಗಗಳು ಒಂದು ಕಾಲದಲ್ಲಿ. ಆದ್ರೆ ಇದು ಜಗತ್ತಿನಲ್ಲಿ ಈ ಧರ್ಮ ಅದು ಸನಾತನ ಧರ್ಮ, ಇದು ಸನಾತನ ಧರ್ಮ. ಹೀಗಾಗಿ ಇಲ್ಲಿ ಬೇರೆ ಬೇರೆ ಧರ್ಮಾಚರಣೆ ಇರಬಹುದು. ಬೇರೆ ವಿಜಾಪುರದ ಆದಿಲ್ ಶಾಹಿ ಆಸ್ಥಾನದಲ್ಲಿ ಕೂಡ ಕಾಕಂಡ್ಕಿ ಮಹಿಪತಿ ದಾಸರು ಕೂಡ ದಿವಾನರಾಗಿ
ದಿವಾನರಾಗಿ ಆ ರಾಜರಿಗೆ ಮಾರ್ಗದರ್ಶಕರಾಗಿ ಲೆಕ್ಕಪತ್ರ ಇರಬಹುದು, ಮತ್ತೊಂದಿರಬಹುದು, ಎಲ್ಲ ವಿಚಾರಗಳನ್ನು ಹೇಳುವ ಮುಖಾಂತರವಾಗಿ ವಿಜಯಪುರದ ಆದಿಲ್ಶಾಹಿ ಮಂತ್ರದಲ್ಲಿ ಇಬ್ರಾಹಿಂ ಅಂತಕ್ಕಂಥ ಒಬ್ಬ ರಾಜ ಕೂಡ ಶರಣರಾಗಿದ್ರು. ಅವರು ಕೂಡ ಶರಣರಾದ್ರು ಇವರ ಒಂದು ಪ್ರಭಾವದಿಂದ. ಮೈಬದ್ದಾಸರ ಪ್ರಭಾವದಿಂದ ಅವರು ಕೂಡ ಶರಣರಾದ್ರು. ದುಷ್ಟ ವಿಚಾರಗಳು ಕಡಿಮೆ ಆದವು. ದಿಲ್ಲಿಯ ಔರಂಗಜೇಬನಂತ ದುಷ್ಟ ವಿಚಾರಗಳು ಬಿಜಾಪುರ ಆದಿಲ್ಶಾಹಿ ಬರಲಿಲ್ಲ. ಕಾರಣ ಯಾವ ಅಂತ ಹೇಳಿದ್ರೆ ಕಾಕಡ್ಗೆ ಮೈಬದ್ದಾಸರು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಹೀಗಾಗಿ ಕಷ್ಟ ಬಂದಂತ ಸಂದರ್ಭದಲ್ಲಿ ಅನಿವಾರ್ಯ ಇತ್ತು. ಅವಾಗ ರಾಜಾಡಳಿತ ಇತ್ತು, ಅವ್ರು ಏನು ಮಾಡಕ್ ಹಾಕಿದ್ದಿಲ್ಲ. ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು, ರಾಜನ ಮನವೊಲಿಸಿ ಪ್ರಭುತ್ವದ ಶಾಸನದ ವಿಚಾರಗಳನ್ನ ಯಾವ ರೀತಿ ತಗೊಂಡು ಬರ್ಬೇಕು, ಧರ್ಮವನ್ನು ಯಾವ ರಕ್ಷಣೆ ಮಾಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅದು ಉಳಿಸ್ಕೊಂಡು ಬರ್ಬೇಕಾಗಿದೆ. ಇವತ್ತು ವಿಜಯಪುರದ ಕೋಟೆ ಗೋಡೆಯಲ್ಲಿ ನರಸಿಂಹ ಸ್ವಾಮೀಜಿಯ ಒಂದು ಮಂದಿರ ಕೂಡ ಇತ್ತು, ನೋಡಿರ್ಬೋದು ಎಲ್ಲ. ಇವತ್ತು ಕೂಡ ಪೂಜೆ ಕೂಡ ಎಲ್ಲ ನಡೀತಾವಲ್ಲ ಕೂಡ ಅಲ್ಲಿ ಅವೆಲ್ಲ ಇರಬೇಕಾಗಿತ್ತಂದ್ರೆ ಮೈಬದ್ದ ದಾಸನ ಪ್ರಭಾವದಿಂದ, ಅವರ ತಪಸ್ಸಿನಿಂದ ಅವರನ್ನ ಆ ಗುರುವಾಗಿ ಅವರು ಕೂಡ ಮೆಚ್ಚಿದ್ರು. ಆದಿಲ್ಶಾಹಿಗಳು ಕೂಡ ಇಸ್ಲಾಂ ಧರ್ಮ ಇದ್ರು ಕೂಡ ಮೈಬದ್ದ ದಾಸನ ವಿದ್ವತ್ತದಿಂದ ಅವರ ಧ್ಯಾನತ್ರವನ್ನು ನೋಡಿ ಅವರು ಕೂಡ ಬೆರಗಾಗಿದ್ದನ್ನ ಹಾಡಿನಲ್ಲಿದೆ ನೋಡಿದ್ವಿ ನಾವು. 2-3 ಗೀತೆಗಳಲ್ಲಿ ಆ ಆದಿಲ್ಶಾಹಿ ರಾಜನ ಯಾವ ರೀತಿ ಮನ ಒಲಿಸಿದ್ರು ಮೈಬದ್ದ ದಾಸ ಅಂತಕ್ಕ ನಾವು ಕಣ್ಣಾರೆ ಕಂಡಿವಿ ನಾವು. ಹೀಗಾಗಿ ದೊಡ್ಡ ತ್ಯಾಗ ಇಲ್ಲಿದೆ. ಈ ದೇಶಕ್ಕೆ ದೊಡ್ಡ ತ್ಯಾಗವನ್ನು ಕೊಟ್ಟಿರ್ತಕ್ಕಂಥ ದಾಸ ಶ್ರೇಷ್ಠರು ಪುರಂದರ ದಾಸ ಇರ್ಬೋದು, ಕನಕದಾಸ ಇರ್ಬೋದು, ಆ ರೀತಿ ಮೈಬದ್ದ ದಾಸರು ಕೂಡ ಸಾವಿರಾರು ದಾಸ ಸಾಹಿತ್ಯವನ್ನ ಬರೆದು ನಾಡಿಗೆ ನೀಡಿ ಅವರು ಭಾಸ್ಕರಾಚಾರ್ಯ ಅಂತಕ್ಕಂಥ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಅವರು ವಿಶೇಷವಾಗಿ ಸಾರವಾರದ ಭಾಸ್ಕರಾಚಾರ್ಯ ಗುರುಗಳಾಗಿದ್ರು. ಅದು ನಮ್ಮ ಹುಟ್ಟಿದವರು ಕೊಲ್ಲಾರ. ಅಲ್ಲಿ ಅನಂತ ಶಯನ ಮಂದಿರ ಇತ್ತು, ಮುಳುಗಡೆ ಆಗೈತಿ ಇವತ್ತು. ಅದು ಅನಂತ ಶಯನ ಮಂದಿರ. ಆ ಮಂದಿರದ ಕೆಳಗಡೆನೆ ಮೈಬದ್ದ ದಾಸರ ವೃಂದಾವನ ಇತ್ತು. ಅಲ್ಲಿ ವೃಂದಾವನ ಇತ್ತು. ನಾವು ಶಾಲೆ ಬಿಟ್ಟಾಗ 3-4 ತಿಂಗಳು ನಾವು ನಮ್ಮ ಊರಲ್ಲಿ ಹೊಳೆದಂಡೆಯಲ್ಲಿ ಇರ್ತಿದ್ದೇವೆ. ಹೊಳೆ ಬರೋಕ್ಕಿಂತ ಮೊದಲು ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 27ಕ್ಕೆ ನದಿ ಬರ್ತದೆ ಕೃಷ್ಣಾ ನದಿ ಬರುವವರೆಗೆ ಅಲ್ಲೇ ಇರ್ತಿದ್ದೀವಿ. ನಿತ್ಯ ನಮಗೆ ಅನಂತ ಶಯನ ದರ್ಶನ ಆಗ್ತಿತ್ತು ಮತ್ತು ಮೈಬದ್ದ ದಾಸರ ವೃಂದಾವನ ದರ್ಶನ ಕೂಡ ಅದು ನಿತ್ಯ ಆಗ್ತಿತ್ತು. ಇವತ್ತು ನನಗೆ ಅದನ್ನ ಯೋಗಾಯೋಗ ಅಂತ ತಿಳ್ಕೊತೀನಿ ನಾನು. ಮಧುಸೂದನ್ ಅವ್ರ ಮನೆ ಪರಿಚಯ ಆಗಿದ್ರಿಂದ ಅವರ ಧ್ವನಿ ಸೋಡಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ಪೂಜ್ಯರ ಆಶೀರ್ವಾದ ಬರ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲವೂ ಮೈಬದ್ದ ದಾಸರ ಕರುಣೆ, ಅವರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ನಾನು ಎಂದೂ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಚಲನಚಿತ್ರ ಕೂಡ ಯಶಸ್ವಿ ಆಗ್ತದೆ ಆಗ್ಲಿಕ್ಕೆ ಯಾಕಂದ್ರೆ ಅವೆಲ್ಲ ಯೋಗಾಯೋಗ. ವಿಜಯನಗರ ಹೇಳಿದ್ರು ನಾವು ಪಾತ್ರ ನೋಡಿದಾಗ ಅವರ ಹಾಡುಗಳನ್ನು ಕೇಳಿದಾಗ ಇದೀಗ ಅವ್ರು ಹೇಳಿದ್ರು ರಾಜ್ಕುಮಾರ್ಗೆ ಏನು ಫರ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅತಿಶಯೋಕ್ತಿ ಅಲ್ಲ ಅವ್ರು ಹೇಳಿದ್ರು. ಅವ್ರ ಮನೆಯಲ್ಲಿ ಯಾರೋ ಒಬ್ರು ಕಲಾವಿದರು ಇದ್ರು ಅಂತಕ್ಕಂಥ. ಅವ್ರು ಇವತ್ತು ಎಲ್ಲ ಬಹಳ ನಮಗೆ ಒಳ್ಳೆ ಕಲೆಯನ್ನು ನಮಗೆ ನೀಡಿದಿರಿ. ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ತಂಡದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇದೇ ರೀತಿ ಸನಾತನ ಧರ್ಮ, ಹಿಂದೂ ಧರ್ಮ ಈ ಒಂದು ಚಲನಚಿತ್ರಗಳ ಬರುವ ಮುಖಾಂತರವಾಗಿ ಈಗಾಗಲೇ 3-4 ಚಿತ್ರಗಳನ್ನು ಮಾಡಿದ್ದಾರೆ ಮಧುಸೂದನ್ ಅವರು. ಇಂಥ ದಾಸರ ಚಿತ್ರಗಳನ್ನು ಮಾಡಿದ್ದಾರೆ ಅವರೆಲ್ಲ. ಅದೇ ರೀತಿ ಅವರು ಧರ್ಮವನ್ನು ಉಳಿಸುವ ಸಲುವಾಗಿ, ದುಡ್ಡು ಗಳಿಸುವ ಸಲುವಾಗಿ ಬೇಕಾದ್ರೆ ಸಿನಿಮಾ ಮಾಡಬಹುದು. ದುಡ್ಡು ಇವತ್ತೇ ಕೂಡಿ ಬಿಡ್ತಾವ. ಒಂದು ಹಲಗಾರ ಸಿನಿಮಾ ಹಲಗಾರ ಯಾವ್ದೋ ಒಂದು ಭಾಷೆ ಬಳಸಿ ಏನೋ ಮಾಡಿ ಸಿನಿಮಾ ಮಾಡ್ಬಿಟ್ಟು ದುಡ್ಡು ಅವತ್ತೇ ಕೂಡಿ ಬಿಡ್ತಾರೆ. ಸಿಕ್ಕಾಗ ದುಡ್ಡು ಕೊಡ್ತೈತಿ, ಬೆಲೆ ಕಟ್ಟಕ್ಕೆ ಆಗುದಿಲ್ಲ. ಆದ್ರೆ ಈ ಧರ್ಮ ಉಳಿಸತಕ್ಕಂಥ ಮನೋರಂಜನೆ ಕೊಡುವುದರ ಜೊತೆಗೆ ಮನುಷ್ಯ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಮೌಲ್ಯಗಳನ್ನ ಈ ಚಲನಚಿತ್ರದ ಮುಖಾಂತರ ಕೊಡ್ತಕ್ಕಂಥ ಡಾಕ್ಟರ್ ಮಧುಸೂದನ್ ಅವರಿಗೆ ಏನು ಹೇಳಿದ್ರು ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಜಗತ್ತಲ್ಲಿ ಮತ್ತೆ ಹಿಂದೂ ಧರ್ಮ ಮತ್ತೆ ಉಳಿಬೇಕಾಗಿದ್ದಂತ ಡಾಕ್ಟರ್ ಮೈಬದ್ದ ದಾಸರಂತ ದಾಸ ಶ್ರೇಷ್ಠರ ಚಲನಚಿತ್ರಗಳಿರ್ಬೋದು, ಕಥೆಗಳಿರ್ಬೋದು, ಸಿನಿಮಾಗಳಿರ್ಬೋದು, ನಾಟಕಗಳಿರ್ಬೋದು, ಆ ಮುಖಾಂತರವಾಗಿ ನಮಗೆಲ್ಲ ನಿರಂತರವಾಗಿ ಸಿಗಲಿ ಅಂತಕ್ಕಂಥ ದೇವರಲ್ಲಿ ಬೇಡಿಕೊಂಡು, ಗುರುಗಳಲ್ಲಿ ಬೇಡಿಕೊಂಡು ನನಗೂ ಕರೆಸಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟತಕ್ಕಂಥ ನಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.